ನಮಸ್ಕಾರ ವಿಶ್ವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ನಿಸರ್ಗ. B2 ಬಾಂಬರ್ ಇದು ಅಮೆರಿಕದ ಬತ್ತಳಿಕೆಯಲ್ಲಿರುವ ಮಹಾಸ್ತ್ರ. ಈ ದೈತ್ಯ ಸಮರ ವಿಮಾನದ ಎರಡು ರೆಕ್ಕೆಗಳ ನಡುವಿನ ಅಂತರವೇ 172 ಅಡಿ. ಈ ವಿಮಾನವನ್ನು 1 ಗಂಟೆ ಹಾರಿಸಲು ತಗಲುವ ವೆಚ್ಚವೇ ಸುಮಾರು 1.16 ಕೋಟಿ ರೂಪಾಯಿ. ಶತ್ರು ದೇಶಗಳ ರಾಡರ್ ಭೇದಿಸಿ ಇದು ದಾಳಿ ಮಾಡುತ್ತೆ. ವೈರಿ ದೇಶಗಳ ಗುಪ್ತ ಬಂಕರ್ಗಳನ್ನು ಪತ್ತೆ ಹಚ್ಚಿ ನಾಶಪಡಿಸುತ್ತದೆ. ಇದೀಗ ಅಮೆರಿಕದ ದಾಳಿಗೆ ಇರಾನ್ ತತ್ತರಿಸುವಂತೆ ಮಾಡಿದ್ದು ಇದೇ B2 ಬಾಂಬರ್. ಇದರ ತಾಕತ್ತೇನು, ಹಿನ್ನೆಲೆ ಏನು, ಇದು ದಾಳಿ ಹೇಗೆ ಮಾಡುತ್ತದೆ ಇತ್ಯಾದಿ ಕುತೂಹಲಕರ ಮಾಹಿತಿಗಳನ್ನು ನಾವೀಗ ನೋಡೋಣ. ಇರಾನ್ ಮೇಲೆ ಮೊದಲು ದಾಳಿ ಆರಂಭಿಸಿದ್ದು ಇಸ್ರೇಲ್, ಆದರೆ ಅದನ್ನ ಮುಗಿಸಿದ್ದು ಅಮೆರಿಕ. ಹೌದು, ಇದು ನಿಜ. ಇರಾನ್ ಮೇಲಿನ ಯುದ್ಧಕ್ಕೆ ಇಸ್ರೇಲ್ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿತ್ತು, ನಿಜ. ಆದರೆ ಒಳಗೊಳಗೆ ಇರಾನ್ ತಾನು ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿತ್ತು ಹಾಗೂ ಸಾವಿರಾರು ಕಿಲೋಮೀಟರ್ಗಳ ದೂರವಿರುವ ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನು ಉಡಾಯಿಸಿತು. ಸ್ವತಃ ಇಸ್ರೇಲ್ ಬೆಚ್ಚಿ ಬೀಳುವ ಹಾಗೆ ಕ್ಲಸ್ಟರ್ ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸಿತು. ಈ ಕ್ಲಸ್ಟರ್ ಬಾಂಬ್ಗಳನ್ನು ಯಾವ ದೇಶವೂ ಬಳಸುವಂತಿಲ್ಲ ಎಂಬ ಅಂತಾರಾಷ್ಟ್ರೀಯ ಒಪ್ಪಂದ ಇದ್ರೂ ಅದನ್ನು ಮುರಿದು ಅವುಗಳ ಪ್ರಯೋಗ ಮಾಡಿತು. ಇರಾನ್ನ ಡ್ರೋನ್ಗಳು ಇಸ್ರೇಲ್ನ ಐರನ್ ಡೋಮ್ ತಡೆಗೋಡೆಗಳನ್ನು ಭೇದಿಸಿ ಒಳಗೆ ಬಂದು ಹಾವಳಿ ಶುರು ಮಾಡಿದ್ವು. ಈ ಪ್ರಮಾಣದ ಪ್ರತಿರೋಧ ಎದುರಾಗಬಹುದು ಎಂದು ಇಸ್ರೇಲ್ ಕೂಡ ಭಾವಿಸಿರಲಿಲ್ಲ. ಆರಂಭದಲ್ಲಿ ಇಸ್ರೇಲ್ನ ದಾಳಿಗೂ ನನಗೂ ಸಂಬಂಧವಿಲ್ಲ ಎಂದು ಕುಳಿತಿದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊನೆಯ ಕ್ಷಣದಲ್ಲಿ ಇರಾನ್ನ ವಿರುದ್ಧ ರಣರಂಗಕ್ಕಿಳಿದ್ರು. ಕೊಟ್ಟ ಕೊನೆಯಲ್ಲಿ ಕದನ ವಿರಾಮವನ್ನು ಘೋಷಿಸಿದ್ರು. ಅಮೆರಿಕದ ವಾಯುಪಡೆಯ ದಾಳಿಯಿಂದ ಸಾಕಷ್ಟು ಪೆಟ್ಟು ತಿಂದ ಬಳಿಕ ಇರಾನ್ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ. ಇಸ್ರೇಲ್ನ ದಾಳಿಗೆ ತಾನು ಜಗ್ಗಲ್ಲ ಬಗ್ಗಲ್ಲ ಎಂದು ಕುಳಿತಿದ್ದ ಇರಾನ್ ಸ್ವಲ್ಪ ಮಟ್ಟಿಗೆ ಏಟು ತಿಂದು ನರಳಾಡುವಂತೆ ಮಾಡಿದ್ದು ಅಮೆರಿಕದ ಬ್ರಹ್ಮಾಸ್ತ್ರಗಳು. ಆ ಬ್ರಹ್ಮಾಸ್ತ್ರಗಳು ಯಾವುದು ಅಂತ ನಾವೀಗ ನೋಡೋಣ. ಏನಿದು B2 ಬಾಂಬರ್? ಮೊದಲನೆಯದಾಗಿ ಅಮೆರಿಕ ಬಳಸಿದ್ದು B2 ಬಾಂಬರ್ ಎಂದು ಕರೆಯಲಾಗುವ B2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್. ಇದು ಅತ್ಯಾಧುನಿಕ ವೈಶಿಷ್ಟ್ಯಗಳನ್ನು ಹೊಂದಿರುವ ಪ್ರಪಂಚದ ಅತ್ಯಂತ ದುಬಾರಿ ಯುದ್ಧ ವಿಮಾನ ಎಂದು ಪರಿಗಣಿಸಲಾಗಿದೆ. 3 F-35 ಯುದ್ಧ ವಿಮಾನಗಳನ್ನು ಜೊತೆಯಾಗಿ ನಿಲ್ಲಿಸಿದ್ರೆ ಎಷ್ಟು ಅಗಲವಾಗುತ್ತದೆಯೋ ಅಷ್ಟು ಅಗಲ ಈ B2 ಬಾಂಬರ್. ಇವುಗಳ 2 ರೆಕ್ಕೆಗಳ ನಡುವಿನ ಅಂತರವೇ 172 ಅಡಿ, ಎತ್ತರ 17 ಅಡಿ ಹಾಗೂ ಇದರ ಉದ್ದ 69 ಅಡಿ. ಈ ಒಂದು ವಿಮಾನದ ಬೆಲೆ $2.1 ಬಿಲಿಯನ್ ಅಂದರೆ $18,215 ಕೋಟಿ ರೂಪಾಯಿ. ಈ ಯುದ್ಧ ವಿಮಾನವನ್ನ ಅಮೆರಿಕ 1989ರಲ್ಲಿ ತಯಾರಿಸಿತು. ಇದನ್ನು 1 ಗಂಟೆ ಹಾರಿಸಲು ತೆಗಲುವ ವೆಚ್ಚ $1.35 ಲಕ್ಷ, ಅಂದರೆ ಸುಮಾರು $1.16 ಕೋಟಿ ರೂಪಾಯಿಗಳು. ಪ್ರತಿ 7 ವರ್ಷಗಳಿಗೊಮ್ಮೆ ಈ ವಿಮಾನದಲ್ಲಿ $6 ಕೋಟಿ ವೆಚ್ಚದಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ. ಈ ಬಾಂಬರ್ಗಳನ್ನು ಅಮೆರಿಕದ ಮಿಸೌರಿಯ ವೈಟ್ ಮ್ಯಾನ್ ವಾಯುಪಡೆ ನೆಲೆಯಲ್ಲಿವೆ. ಆದರೆ ಅವು ಗುವಾಮ್ ಮತ್ತು ಡಿಯಾ ಗಾರ್ಸಿಯಾದಂತಹ ವಿದೇಶಿ ನೆಲೆಗಳಿಂದಲೂ ಹಾರುತ್ತವೆ. B2 ಬಾಂಬರ್ಗಳು 1999ರಲ್ಲಿ ಸೆರ್ಬಿಯಾ, 2001ರಲ್ಲಿ ಅಫ್ಘಾನಿಸ್ತಾನ ಮತ್ತು 2003ರಲ್ಲಿ ಇರಾಕ್ ಮೇಲೆ ದಾಳಿ ಮಾಡಿತು. ಇಂಥ 19 B2 ಬಾಂಬರ್ಗಳನ್ನು ಅಮೆರಿಕ ಈಗ ಹೊಂದಿದೆ. ಇದರ ವಿಮಾನಗಳಲ್ಲಿ ವರ್ಷಗಳ ಅನುಭವ ಮತ್ತು ತೀವ್ರವಾದ ಭದ್ರತಾ ತಪಾಸಣೆಗಳಲ್ಲಿ ಉತ್ತೀರ್ಣರಾದ ಕೆಲವು ಪೈಲಟ್ಗಳು ಮಾತ್ರ ಇದನ್ನು ರೈಡ್ ಮಾಡ್ತಾರೆ. ಇದು ದೈತ್ಯ ಸಮರ ವಿಮಾನ. ಇದು ಸಾಮರ್ಥ್ಯ ಏನು ಗೊತ್ತಾ? ಇದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಹ ಸಾಗಿಸಬಲ್ಲುದು. ಇನ್ನು B2 ಬಾಂಬರ್ನಲ್ಲಿ ಸ್ಟೆಲ್ತ್ ಎಂಬ ಪದದ ಅರ್ಥವೇನೆಂದರೆ ಇದು ಶತ್ರು ರಾಡರ್ಗಳನ್ನು ವಂಚಿಸಲು ಬಳಸುವ ಮಿಲಿಟರಿ ತಂತ್ರಜ್ಞಾನ. ಅಂದರೆ ಇವು ಶತ್ರುಗಳ ರಾಡರ್ಗೆ ಬಹುತೇಕ ಅಗೋಚರವಾಗಿರುತ್ತವೆ. ರಾಡರ್ ಸಂಕೇತಗಳನ್ನು ಪ್ರತಿಬಿಂಬಿಸದ ಹಾಗೆ ರಾಡರ್ ಹೀರಿಕೊಳ್ಳುವ ವಸ್ತುಗಳಿಂದ ಇದು ಲೇಪಿತವಾಗಿರುತ್ತದೆ. ಈ ವಸ್ತು ರಾಡರ್ನ ಕಿರಣಗಳನ್ನು ಹೀರಿಕೊಳ್ಳುತ್ತೆ. ಇದರಿಂದಾಗಿ ಕಿರಣಗಳು ಹಿಂದಕ್ಕೆ ಹೋಗುವುದಿಲ್ಲ ಮತ್ತು ವಿಮಾನವು ಶತ್ರುಗಳ ರಾಡರ್ಗೆ ಗೋಚರಿಸುವುದಿಲ್ಲ. ಇದರ ವೇಗ ಗಂಟೆಗೆ 1010 ಕಿಲೋಮೀಟರ್. ಸಮುದ್ರ ಮಟ್ಟದಲ್ಲಿ 40,000 ಫೀಟ್ ಎತ್ತರದಲ್ಲಿ ಹಾರುವ ಕ್ಷಮತೆ ಈ ವಿಮಾನಕ್ಕಿದೆ. ದೀರ್ಘ ಪ್ರಯಾಣ, ರಹಸ್ಯ ಕಾರ್ಯಾಚರಣೆಗಳಿಗಾಗಿ ಇದರ ಕಾಕ್ಪಿಟ್ ವಿನ್ಯಾಸಗೊಳಿಸಲಾಗಿದೆ. ಪೈಲಟ್ಗಳು ಹೊರಗಿನ ಸೂಚನೆಗಿಂತ ಹೆಚ್ಚಾಗಿ ತಮ್ಮ ಸೆನ್ಸಾರ್ಗಳು ಮತ್ತು ಏವಿಯಾನಿಕ್ಸ್ ಅನ್ನು ಹೆಚ್ಚು ಅವಲಂಬಿಸಿರುತ್ತಾರೆ.
ಒಂದು ಸಲ ಇಂಧನ ತುಂಬಿಕೊಂಡು ಹಾರಿದ್ರೆ 11,000 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರ ಹಾರಬಲ್ಲದು ಹಾಗೂ ಲ್ಯಾಂಡಿಂಗ್ ಮಾಡದೆ 40 ಗಂಟೆಗಳಿಗಿಂತ ಹೆಚ್ಚು ಕಾಲ ಗಾಳಿಯಲ್ಲಿ ಇರಬಹುದು. B-2 ಬಾಂಬರ್ ದಾಳಿಯ ವೇಳೆ ಅವುಗಳ ಜೊತೆಗೆ ರೀಫಿಲ್ಲಿಂಗ್ ವಿಮಾನಗಳು ಇರ್ತವೆ. ಪೈಲಟ್ಗಳು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಫ್ಲೈಟ್ ಸೂಟ್ಗಳನ್ನು ಧರಿಸಿರ್ತಾರೆ. B-2 15,000 kgಗಿಂತ ಹೆಚ್ಚಿನ ತೂಕದ ಬಾಂಬ್ ಕ್ಷಿಪಣಿಗಳನ್ನು ಹೊತ್ತೊಯ್ಯಬಲ್ಲದು. ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹೊತ್ತೊಯ್ಯಬಲ್ಲ ಏಕೈಕ ವಿಮಾನವಿದು. ಅಂದರೆ ಅಮೆರಿಕದಿಂದ ಹಾರಿದರೆ ಮಧ್ಯಪ್ರಾಚ್ಯದ ದೇಶಗಳವರೆಗೂ ಹಾರಬಹುದು. ಭಾನುವಾರ 7 B-2 ಸ್ಪಿರಿಟ್ ಬಾಂಬ್ಗಳನ್ನು ಅಮೆರಿಕದಿಂದ ಇರಾನ್ಗೆ 33 ಗಂಟೆಗಳ ಕಾಲ ನಿರಂತರ ಹಾರಾಟ ನಡೆಸಿ ಹಲವು ಸ್ಥಳಗಳ ಮೇಲೆ ಬಾಂಬ್ ಹಾಕಿದವು. ಪ್ರಳಯಾಂತಕ ಬಂಕರ್ ಬಸ್ಟರ್ ಮಿಸೈಲ್. ಇನ್ನು ಎರಡನೆಯದಾಗಿ ಈ ಜೆಟ್ಗಳು ಬೀಳಿಸಿದ ಬಂಕರ್ ಬಸ್ಟರ್ ಮಿಸೈಲ್ಗಳು ಅಥವಾ ಬಾಂಬ್ಗಳು. ಇವು ಇತರ ಕ್ಷಿಪಣಿಗಳ ಹಾಗಲ್ಲ. 1979ರ ಬಳಿಕ ಗುಟ್ಟಾಗಿ ನ್ಯೂಕ್ಲಿಯರ್ ಪವರ್ ಆಗುವುದಕ್ಕೆ ಹೊರಟಿದ್ದ ಇರಾನ್ ಗುಟ್ಟಾಗಿಯೇ ಪರಮಾಣು ಅಸ್ತ್ರ ತಯಾರಿಸೋಕೆ ಸಂಶೋಧನೆ ಮುಂದುವರೆಸಿತ್ತು. ಅದಕ್ಕಾಗಿ ಭೂಮಿಯ ಕೆಳಗೆ ಗೌಪ್ಯ ಬಂಕರ್ಗಳನ್ನು ನಿರ್ಮಿಸಿಕೊಂಡಿತ್ತು. ಇಡೀ ಜಗತ್ತಿನ ಕಣ್ತಪ್ಪಿಸಿ ನೆಲದ ಅಡಿಯಲ್ಲಿ ಪರಮಾಣು ಅಸ್ತ್ರಗಳನ್ನು ಅಭಿವೃದ್ಧಿಪಡಿಸೋಕೆ ಸಂಶೋಧನೆಗಳನ್ನು ನಡೆಸ್ತಾ ಇತ್ತು. ಅದನ್ನು ತಪ್ಪಿಸುವ ಉದ್ದೇಶದಿಂದ ಇಸ್ರೇಲ್ ಮತ್ತು ಅಮೆರಿಕ ಜೊತೆಯಾಗಿ ಇರಾನ್ನೊಳಗೆ 3 ಕಡೆ ನಿರ್ದಿಷ್ಟ ದಾಳಿಗಳನ್ನು ನಡೆಸಿದವು. ಫೋರ್ಡೋ, ನಟಾನ್ಸ್ ಮತ್ತು ಇಸ್ಪಾಹ ಎಂಬ 3 ಸ್ಥಳಗಳಲ್ಲಿದ್ದ ಅಣು ಸ್ಥಾವರಗಳ ಮೇಲೆ ಅಮೆರಿಕದ B-2 ಸ್ಟೆಲ್ತ್ ಬಾಂಬರ್ ಜೆಟ್ಗಳು ಓಡಾಡಿ ಬಾಂಬ್ಗಳನ್ನು ಸುರಿಸಿದವು. ಆದರೆ ನೆಲದಿಂದ ಹಲವು ಅಡಿಗಳಷ್ಟು ಆಳದಲ್ಲಿದ್ದ ಈ ಅಣು ಸ್ಥಾವರಗಳನ್ನು ಉಡಾಯಿಸೋಕೆ ಸಾಮಾನ್ಯ ಬಾಂಬ್ಗಳಿಂದ ಸಾಧ್ಯವಿರಲಿಲ್ಲ. ಹೀಗಾಗಿ ಅಮೆರಿಕ ತನ್ನ GBU-57 ಬಾಂಬ್ಗಳನ್ನು ಇದಕ್ಕಾಗಿ ಬಳಸಿತು. ಸುಮಾರು 20 ಅಡಿ ಉದ್ದ ಮತ್ತು 2.6 ಅಡಿ ವ್ಯಾಸದ ಒಂದೊಂದು GBU-57 ಬಾಂಬ್ ಕೂಡ ಸುಮಾರು 13,600 kg ತೂಕದ ಬೃಹತ್ ಬಾಂಬ್. ಅದು ಸ್ಫೋಟಗೊಳ್ಳುವ ಮೊದಲು ಭೂಮಿಯಿಂದ 200 ಅಡಿ ಆಳದವರೆಗೆ ಬಿಲಕೊರೆಯುತ್ತಾ ನುಗ್ಗುತ್ತೆ, ಅಲ್ಲಿ ಸ್ಫೋಟಿಸುತ್ತೆ. ಹೀಗಾಗಿ ಅದಕ್ಕೆ ಬಂಕರ್ ಬಸ್ಟರ್ಸ್ ಎಂಬ ಹೆಸರು ಬಂದಿದೆ. GBU-57 ಅಮೆರಿಕದ ಶಸ್ತ್ರಾಗಾರದಲ್ಲಿರುವ ಅತ್ಯಂತ ಶಕ್ತಿಶಾಲಿ ಬಂಕರ್ ಬಸ್ಟರ್. ಇರಾನ್ ಮೇಲೆ ಇಂತಹ 12 ಬಾಂಬ್ಗಳನ್ನು US ಬಳಸಿದೆ ಎಂದು ವರದಿಯಾಗಿದೆ. ಟೊಮಾಹಾಕ್ ಕ್ರೂಸ್ ಕ್ಷಿಪಣಿಗಳು. ಮೂರನೇದಾಗಿ ಅಮೆರಿಕ ಬಳಸಿದ ಟೊಮಾಹಾಕ್ ಕ್ರೂಸ್ ಕ್ಷಿಪಣಿಗಳು. ವರದಿಗಳ ಪ್ರಕಾರ ಇರಾನಿನ ಮೇಲೆ ನಡೆಸಿದ ದಾಳಿಯ ಸಮಯದಲ್ಲಿ US ಜಲಾಂತರ್ಗಾಮಿ ನೌಕೆಗಳು 30 ಟೊಮಾಹಾಕ್ ಕ್ರೂಸ್ ಕ್ಷಿಪಣಿಗಳನ್ನು ಉಡಾಯಿಸಿದವು. ಭೂಮಿಯ ಮೇಲಿನ ದಾಳಿಗಳಿಗೆ ಬಳಸಲಾಗುವ ದೀರ್ಘ ಶ್ರೇಣಿಯ ಕ್ರೂಸ್ ಕ್ಷಿಪಣಿ ಟೊಮಾಹಾಕ್ ಅನ್ನು US ಹಡಗುಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳಿಂದ ಆರಿಸಬಹುದು. ಉಪಗ್ರಹ ಸಂವಹನಗಳ ಮೂಲಕ ಹಾರಾಟದಲ್ಲಿರುವಾಗಲೇ ಗುರಿಗಳನ್ನು ಬದಲಾಯಿಸಬಲ್ಲ ಇದರ ಸಾಮರ್ಥ್ಯ ಇದನ್ನು ಇನ್ನಷ್ಟು ಮಾರಕಗೊಳಿಸಿದೆ. ಇದು ದೀರ್ಘ ಶ್ರೇಣಿಯ ಸ್ಥಿರ ಗುರಿಗಳ ಮೇಲೆ ದಾಳಿ ಮಾಡುತ್ತೆ. ಟೊಮಾಹಾಕ್ ಕ್ಷಿಪಣಿಗಳ ಮೊದಲ ಬಳಕೆ 1991ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ನಲ್ಲಿ ನಡೆದಿತ್ತು. ಲಿಬಿಯಾದಲ್ಲಿ ಆಪರೇಷನ್ ಒಡಿಸಿ ಡಾನ್ ಮತ್ತು ಸಿರಿಯಾದಲ್ಲಿ ಆಪರೇಷನ್ ಇನ್ಹರೆಂಟ್ ರಿಸಲ್ಟ್ನಲ್ಲಿಯೂ ಅವುಗಳನ್ನು ಬಳಸಲಾಯಿತು. ಇರಾನ್ನಲ್ಲಿನ ತನ್ನ ಗುರಿಗಳ ಮೇಲೆ ಟೊಮಾಹಾಕ್ ಕ್ಷಿಪಣಿಗಳನ್ನು ಉಡಾಯಿಸಲು US ತನ್ನ ವರ್ಜಿನಿಯಾ ಮತ್ತು ಲಾಸ್ ಏಂಜಲೀಸ್ನಲ್ಲಿರುವ ಜಲಾಂತರ್ಗಾಮಿ ನೌಕೆಗಳನ್ನು ಬಳಸಿದೆ ಎಂದು ವರದಿಯಾಗಿದೆ. ಇಷ್ಟೆಲ್ಲ ಆಗಿದ್ರೂ ಇರಾನ್ ಪೂರ್ತಿ ಶರಣಾಗಿಲ್ಲ. ಕದನ ವಿರಾಮ ಘೋಷಣೆ ಆಗಿದ್ರೂ ದಾಳಿಯ ಮೊಂಡಾಟ ಮುಂದುವರೆಸಿದೆ. ಇಸ್ರೇಲ್ ಹಾಗೂ ಅಮೆರಿಕ ಇನ್ನು ಯಾವ ಮಹಾಸ್ತ್ರಗಳನ್ನು ಇರಾನ್ ಮೇಲೆ ಬಳಸಲಿದೆ, ಅದಕ್ಕೆ ಇರಾನ್ನ ಪ್ರತ್ಯುತ್ತರ ಏನು ಎಂಬ ಕುತೂಹಲ ಮೂಡಿದೆ. ಇದೇ ರೀತಿಯ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.